A discussion about stress inoculation method. What is stress inoculation therapy? Stress inoculation therapy is a cognitive behavioral approach to stress management developed by Leonard Maximilian in 1977. ಈ ಸ್ಟ್ರೆಸ್ ಇನ್ಕ್ಯುಲೇಷನ್ ಥೆರಪಿ ಅಂತಕ್ಕಂಥದ್ದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿಯ ಸಂಬಂಧಪಟ್ಟಂಥ ಒಂದು ವಿಧಾನವಾಗಿದ್ದು ಇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದರೆ ಒತ್ತಡಕ್ಕೆ ಸಂಬಂಧಿಸಿದಂಥ ನಿರ್ವಹಣೆಗೆ ಸಂಬಂಧಿಸಿದಂಥ ಒಂದು ಪ್ರಮುಖವಾದಂಥ ಒಂದು ಥೆರಪಿ ಆಗಿದೆ. ಇದನ್ನು ಡೆವಲಪ್ ಮಾಡಿದಂಥವ್ರು ಡೊನಾಲ್ಡ್ ಮ್ಯಾಕ್ನಿನೋಬನ್ 1972ರಲ್ಲಿ ಇದನ್ನು ಡೆವಲಪ್ ಮಾಡ್ತಾರೆ. ಈ ಆರ್ಗ್ಯೂಡ್ ದಟ್ ಜಸ್ಟ್ ಆ್ಯಸ್ ಪೀಪಲ್ ಕ್ಯಾನ್ ಬಿ ಇನ್ಕ್ಯುಲೇಟೆಡ್ against a flu virus, they could also be inoculated against stress and become stress resistant. Stress inoculation therapy involves 3 phases. ಇಲ್ಲಿ ಪ್ರಮುಖವಾಗಿ ಮೂರು ಹಂತಗಳಲ್ಲಿ ಒಂದು ಸ್ಟ್ರೆಸ್ ಇನ್ಕ್ಯುಲೇಷನ್ ಥೆರಪಿಯನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಪ್ರಮುಖವಾದಂಥವು Conceptualization using the cognitive interview to identify and clarify the nature of the person's stress and to educate them about the nature and effects of stress and how stress inoculation works. ಈ ಕಾನ್ಸೆಪ್ಚುಲೈಸೇಷನ್ ಅಂತಕ್ಕಂಥ ಒಂದು ಪ್ರಮುಖವಾದಂಥ ಅಂಶದಲ್ಲಿ ಏನು ಮಾಡ್ತಾರೆ, ಕಾಗ್ನಿಟಿವ್ ಇಂಟರ್ವ್ಯೂ ಐಡೆಂಟಿಫೈ ಮಾಡ್ತಕ್ಕಂಥ ಮತ್ತು ಆ ವ್ಯಕ್ತಿಯ ಪರ್ಸನ್ಸ್ನ ಒಂದು ಸ್ಟ್ರೆಸ್ಸು ಯಾವ ಲೆವೆಲ್ ಇದೆ ಅಂತಕ್ಕಂಥದ್ದನ್ನ ಕನ್ಸೆಪ್ಷಲೈಸ್ ಮಾಡಿ ಅದನ್ನು ಎಜುಕೇಟ್ ಮಾಡೋದ್ರ ಮೂಲಕ ಮತ್ತು ಅದರಿಂದ ಎಫೆಕ್ಟ್ ಏನಾಗುತ್ತೆ ಮತ್ತು ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಅವರಿಗೆ ಐಡೆಂಟಿಫೈ ಮಾಡಿ ಹೇಳೋದ್ರ ಮೂಲಕ ಇದನ್ನು ನಾವು ಈ ಒಂದು ಸ್ಟ್ರೆಸ್ ಇನ್ಕ್ಯುಲೇಷನ್ ಥೆರಪಿಯನ್ನು ಮಾಡ್ತೀವಿ. ಎರಡನೇದು ಸ್ಕಿಲ್ಸ್ ಅಕ್ಯುಸೇಷನ್, ವೇರ್ ದ ಪರ್ಸನ್ ಲರ್ನ್ಸ್ ಎ ಸೀರೀಸ್ ಆಫ್ ಸ್ಕಿಲ್ಸ್ ಫಾರ್ ಡೀಲಿಂಗ್ ವಿತ್ ಸ್ಟ್ರೆಸ್ಫುಲ್ ಸಿಚುಯೇಷನ್ಸ್. ಈ ಸ್ಕಿಲ್ಸ್ ಅಕ್ಯುಷನ್ ಅಂದರೆ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದು ಅಥವಾ ತಿಳ್ಕೊಳ್ಳೋದು ಅಥವಾ ಅರ್ಥ ಮಾಡ್ಕೊಳ್ಳೋದು ಅಥವಾ ಅದನ್ನು ಕಲ್ತ್ಕೊಳ್ಳೋದು, ತನ್ನದಾಗಿಸ್ಕೊಳ್ತಕ್ಕಂಥದ್ದು. ಅದರಲ್ಲಿ ಏನಪ್ಪ ಅಂದರೆ ವೇರ್ ದ ಪರ್ಸನ್ ಲರ್ನ್ಸ್ ಎ ಸೀರೀಸ್ ಆಫ್ ಸ್ಕಿಲ್ಸ್ ಅಂದರೆ ಹಲವಾರು ರೀತಿಯ ಕೌಶಲ್ಯಗಳನ್ನು ಕಲಿಯೋದ್ರ ಮೂಲಕ ಆ ಒಂದು ಸ್ಟ್ರೆಸ್ಫುಲ್ ಸಿಚುಯೇಷನ್ನ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇದು ರಿಹರ್ಸಲ್ ಆ್ಯಂಡ್ ಫಾಲೋ ಥ್ರೂ ಅಪ್ಲಿಕೇಶನ್ಸ್ ವೇರ್ ದ ಪರ್ಸನ್ puts into practice what they have learned. 2 pioneers techniques have made a huge impact on the treatment of anxiety and phobia: systematic destinations and stress inoculation. Systematic destination was developed by behavioral therapist. ಈ ವರ್ತನ ಮನಃಶಾಸ್ತ್ರಜ್ಞರಾದಂಥ ಥೆರಪಿಸ್ಟ್ ಆದಂಥ ಜೋಸೆಫ್ ವೋಲ್ಫೆ ಅವರಂತ 1958ರಲ್ಲಿ ಇದನ್ನು ಡೆವಲಪ್ ಮಾಡ್ತಾರೆ. ವೋಲ್ಫೆ ಅಸಿಸ್ಟೆಡ್ ಆಂಕ್ಷಿಯಸ್ ಪೀಪಲ್ ಇನ್ ಡೆವಲಪಿಂಗ್ ಎ ಹೈರಾರ್ಕಿ ಆಫ್ ಸ್ಟ್ರೆಸ್ಫುಲ್ ಸಿನ್ಸ್ ರಿಲೇಟೆಡ್ ಟು ದೇರ್ ಫೋಬಿಯಾ. ಅಂದರೆ ಸ್ಟ್ರೆಸ್ಫುಲ್ ಆಗಿರ್ತಕ್ಕಂತಹ ವ್ಯಕ್ತಿಗಳು ಅಥವಾ ಜನರನ್ನು ಒಂದು ಹೈರಾರ್ಕಿ ಆಫ್ ಸ್ಟ್ರೆಸ್ ಆ ಲೆವೆಲ್ ಸ್ಟೇಜಸ್ನ ಮಾಡೋದ್ರ ಮೂಲಕ ಒಂದು ಫೋಬಿಯಿಂದ ಹೊರ ಬರಲಿಕ್ಕೆ ಮಾಡ್ತಕ್ಕಂಥ ಒಂದು ಚಿಕಿತ್ಸೆ. The hierarchy is extracted from schemes that produced almost no anxiety all the way to images that were prevailing with the hierarchy in place, who provided training in progressive muscle relaxation and helped people desensitized to the frightening sense by pairing these sense with deep relaxation. Systematic desensitization is a simple process. ಇದೊಂದು ಸಾಮಾನ್ಯ ಮಟ್ಟದ ಒಂದು ಪ್ರಕ್ರಿಯೆ ಆಗಿದೆ ಸಿಸ್ಟಮೆಟಿಕ್ ಡಿಸ್ಟಿನೇಷನ್ ಅಂತಕ್ಕಂಥದ್ದು. ಫಸ್ಟ್ ಯು ರಿಲ್ಯಾಕ್ಸ್, ದೆನ್ ಯು ಇಮೇಜ್ ಎ ಸ್ಟ್ರೆಸ್ಫುಲ್ ಸೀನ್ ಅಂಟಿಲ್ ಇಟ್ ಪ್ರೊಡ್ಯೂಸ್ ಆಂಗ್ಸೈಟಿ. ದ ಸೀನ್ ಈಸ್ ಇಮಿಡಿಯೇಟ್ಲಿ ರೈಸ್ಡ್ and the process repeated until the scene of longer evokes any anxiety, because each new scene is only slightly more anxiety evoking than the one before. The client progress in gradual increments
all the way to the most frightening items in the hierarchy. The systematic ಡೆನ್ಸಿಟೈಸೇಷನ್ ಈಸ್ ಅ ಸಿಂಪಲ್ ಪ್ರೋಸೆಸ್ ಅಂತ ಏನು ಹೇಳಿದಾರಲ್ಲ, ಇದೊಂದು ಒಂದು ಸಾಮಾನ್ಯ ಮಟ್ಟದ ಪ್ರಕ್ರಿಯೆ ಆಗಿದೆ. ಇದು ಫಸ್ಟ್ ಏನು ಮಾಡ್ತಾರೆ, ಹ್ಯಾವ್ ಟು ಟೇಕ್ ಎ ರಿಲ್ಯಾಕ್ಸ್ ಆಗಲಿಕ್ಕೆ ಬಿಡ್ತಾರೆ. ಅದಾದಮೇಲೆ ಆ ಸ್ಟ್ರೆಸ್ಫುಲ್ ಸೀನ್ನ ಮತ್ತೆ ಅವರು ಇಮ್ಯಾಜ್ ಮಾಡ್ಕೊಳ್ತಕ್ಕಂಥದ್ರ ಮೇಲೆ ಹೋಗ್ತಾರೆ. ಸೊ ಆಗ ಎಂಗ್ಸೈಟಿಗೆ ಸಂಬಂಧಪಟ್ಟಂಥ ಸೀನ್ ಅಂತಕ್ಕಂಥದ್ದು ಅವರಲ್ಲಿ ಅರೈಸ್ ಆಗಿ ಮತ್ತು ಅದು ರಿಪೀಟ್ ಆಗ್ತಕ್ಕಂಥ ಸ್ಥಿತಿಯನ್ನು ಕಾಣ್ತೀವಿ. ಹೀಗೆ ಲಾಂಗರ್ ಟೈಮ್ ಅದನ್ನು ಕೊಟ್ಟಾಗ ಏನಾಗುತ್ತೆ, ಆ್ಯಂಗ್ಸೈಟಿ ಅಂತಕ್ಕಂಥದ್ದು ಅದು ಅಥವಾ ಸ್ಟ್ರೆಸ್ ಅಂತಕ್ಕಂಥದ್ದು ಕಡಿಮೆ ಆಗುವ ಸ್ಥಿತಿನಲ್ಲಿ ನಾವು ಕಾಣ್ತೀವಿ. ಟು ಸಾಲ್ವ್ ದಿಸ್ ಪ್ರಾಬ್ಲಮ್, ಡೊನಾಲ್ಡ್ ಮ್ಯಾಕ್ಡೋಮ್ ಡೆವಲಪ್ಡ್ ಸ್ಟ್ರೆಸ್ ಇನ್ಕ್ಯುಲೇಷನ್. ಇಟ್ ಟಾಟ್ ಪೀಪಲ್ ಹೌ ಟು ಕೋಪ್ ವಿತ್ ದೇರ್ ಆ್ಯಂಗ್ಸೈಟಿ. ಹೇಗೆ ಅದೊಂದು ಕೋಪ್ ವಿತ್ ಆ್ಯಂಗ್ಸೈಟಿ ಜೊತೆ ಹೇಗೆ ಸಹಕರಿಸುತ್ತೆ ಅನ್ನೋದು ಹೇಳ್ತೇವೆ. ವೆನ್ ಎವರ್ and wherever it occurs. He argued in this book, Cognitive Behavioral Modification, 1977, that a fear response can be conceived of as an interaction of two main elements. One is heightened physiological arousal, means increased heart and respiration rates, sweating, muscle tension, chills, the lumps in the throat, and thoughts that interpret your situation as dangerous or threatening and attribute your physiological arousal to the emotion of fear. The actual stressful situation has very little to do with your emotional responses. Your appraisals of the danger and how you interpret your own body responses are the real focus or forces that create your anxiety. Stress inoculation training involves learning to relax, reducing stress by using deep breathing and muscle relaxation. ದೀರ್ಘಕಾಲಿಕವಾದ ಉಸಿರಾಟ ಆಡ್ತಕ್ಕಂಥದ್ದು ಮತ್ತು ವ್ಯಾಯಾಮ ಮಾಡೋದ್ರ ಮೂಲಕ ರಿಲ್ಯಾಕ್ಸ್ ಆಗೋದನ್ನು ಕಂಡು. ಬಟ್ ದೇರ್ ಇಸ್ ಮೋರ್ ಟು ಕೋಪಿಂಗ್ ವಿತ್ ಫಿಯರ್ ದ್ಯಾನ್ merely ರಿಲ್ಯಾಕ್ಸಿಂಗ್ ಯುವರ್ ಬಾಡಿ. ಇದರಿಂದ ಏನಾಗುತ್ತೆ ಅಂದರೆ ಹೆಚ್ಚಾಗಿ ರಿಲ್ಯಾಕ್ಸ್ ಆಫ್ ದ ಬಾಡಿಗೆ ಈಸಿ ಆಫ್ ದ ಕ್ಲೈಂಟ್ ಆಲ್ಸೋ ಲರ್ನ್ ಟು ಕ್ರಿಯೇಟ್ ಎ ಪ್ರೈವೇಟ್ ಅರೇಂಜಲ್ ಆಫ್ ಕೋಪಿಂಗ್ ಥಾಟ್ಸ್. ದೀಸ್ ಆರ್ ಯೂಸ್ಡ್ ಟು ಕಾಂಟ್ರಾಕ್ಟ್ ಹ್ಯಾಬಿಚುಯಲ್ ಥಾಟ್ಸ್ ಆಫ್ ಡೇಂಜರ್ ಆ್ಯಂಡ್ ಕ್ಯಾಟಾಸ್ಟ್ರೋಫಿಕ್ ದಟ್ ಅರೈಸ್ ದ ಫೋಬಿಕ್ ಸಿಚುಯೇಷನ್ಸ್. ಈ ಭಯದ ವಾತಾವರಣದ ಸನ್ನಿವೇಶದಿಂದ ಅವರೇ ಮಾಡ್ತಾರೆ ಹೊರಬರಲಿಕ್ಕೆ ಈ ಒಂದು ಡೇಂಜರ್ ಆಫ್ ಥಾಟ್ಸ್ ಎಂದು ಬರೋದು ಕಾಣುತ್ತೆ. There is one problem with stress inoculation as a technique to treat phobia. Staying in the stressful sense and coping, if experiencing high level of anxiety, can be unpleasant to the point where clients are discouraged from future practices. Research indicates that extensive exposure to high anxiety situations results in a much greater dropout rate from treatment than gradual exposure, where the client is permitted to escape. Conversely, if the client is allowed to escape a scene when anxiety reaches a critical threshold, it gives them a greater feeling of control and reduced overall anxiety while losing none of the treatment's effectiveness. Symptoms of effectiveness. The stress inoculation and systematic decentralization have been proven effective with a wide variety of phobias in dozens of outcome studies. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಸ್ಟಡೀಸ್ಗಳನ್ನು ಕಾಣ್ತೇವೆ. However, it appears that their effectiveness depends on additional in real life exposure. In other words, you actually have to do the thing you have avoided to successfully complete a phobia program. Neither stress inoculation nor systematic decentralization is indicated for panic disorder without phobia, generalized anxiety, or interpersonal situations that require assertive behavior.
Instruction step 1, relaxation. The instruction of techniques relaxation start with the exercise to learn deep demographic breathing. When the child has learned to breathe deeply into the abdominal area and can reliably create feelings of relaxation, then can move on to progressive muscles relaxation. This exercise will teach them what it feels like when your muscles have released all tension. ದೀರ್ಘಕಾಲಿಕವಾದ ಉಸಿರನ್ನು ತೆಗೆದುಕೊಂಡು ಬ್ರೀತ್ ಮಾಡೋದ್ರ ಮೂಲಕ ಏನಾಗುತ್ತೆ, ಆ ಮಗುವಿನಲ್ಲಿ ಬ್ರೀತ್ ಡೀಪ್ ಮಾಡೋದ್ರಿಂದ ಅಬ್ಡಿಮಲ್ ಅಂದರೆ ಶ್ವಾಸಕೋಶದ ಒಂದು ಏರಿಯಾ ಏನಾಗುತ್ತೆ, ಕ್ಯಾನ್ ವಿ ರಿಲಯಬಿಲಿಟಿ ಕ್ರಿಯೇಟ್ ದ ಫೀಲಿಂಗ್ಸ್ ಆಫ್ ರಿಲ್ಯಾಕ್ಸೇಷನ್ ಆಗೋದನ್ನು ಕಾಣ್ತೀವಿ. ಸೊ ಇದರಿಂದ ಏನಾಗುತ್ತೆ, ರಿಲೀಸ್ ಆಲ್ ಟೆನ್ಷನ್ಸು ಫ್ರೀ ಆಗೋದನ್ನು ಕಾಣ್ತೀವಿ. ಸ್ಟೆಪ್ 2, choosing a fear to work on. If the child has only one fear and is ready to work on it, you can skip this section. But if he has several phobias and is uncertain which to work on first or whether to work on them at all, have the child do a simple assessment for each of the fears using the fear assessment form. ಸೊ ಎರಡನೇ ಹಂತದಲ್ಲಿ ಏನು ಮಾಡ್ತಾರೆ, ಚೂಸಿಂಗ್ ದ ಫಿಯರ್ ಟು ವರ್ಕು. ಕೆಲಸ ಮಾಡಲಿಕ್ಕೆ ಏನಾದ್ರು ಭಯ ಆದಾಗ ಅದನ್ನು ಆ ಟೈಮಲ್ಲಿ ಆ ವರ್ಕಿಂಗ್ ಟೈಮಲ್ಲಿ ಏನಾದ್ರು ರೆಡಿ ಟು ವರ್ಕ್ ಆನ್ ಇಟ್, ಅದು ತನ್ನ ಫಿಯರ್ ಜೊತೆಗೆ ಮಾಡ್ತಾ ಹೋದಾಗ ವಿ ಕ್ಯಾನ್ ಸ್ಕಿಪ್ ದ ಸೆಕ್ಷನ್, ಆ ಒಂದು ಸೆಕ್ಷನ್ನ ಡ್ರಾಪ್ ಮಾಡ್ತಕ್ಕಂಥದ್ದು. ಆ್ಯಸ್ ಸೆವರಲ್ ಫೋಬಿಯಾಸ್ ಆ್ಯಂಡ್ ಅನ್ಸರ್ಟೈನ್ ವಿಚ್ ಟು ದ ವರ್ಕ್ ಆನ್ ಫಸ್ಟು ಯಾವುದು ಈಸಿ ಇದೆ ಅದನ್ನು ಮಾಡೋದ್ರ ಮೂಲಕ ಅದನ್ನು ಕಡಿಮೆ ಮಾಡ್ಕೊಬೋದು. ಈಚ್ ಆಫ್ ದ ಫಿಯರ್ಸ್ ಯೂಸಿಂಗ್ ದ ಫಿಯರ್ ಅಸೆಸ್ಮೆಂಟ್ ಫಾರಮಲ್ಲಿ ಅದನ್ನು ಕಾಣ್ತಾ ಹೋಗ್ತೀವಿ. ಸ್ಟೆಪ್ 3 ಇದನ್ನು ಯಾವತ್ತಂದರೆ ಬಿಲ್ಡಿಂಗ್ ಹೈರಾರ್ಕಿ. ಒಂದು ಹೈರಾರ್ಕಿ ಸ್ಟೇಜಲ್ಲಿ ಬರೋದನ್ನು ಕಾಣ್ತಾ. ಹೈರಾರ್ಕಿ ಶುಡ್ comprise from 8 to 12 sense signs. In constructing a hierarchy of 13 signs, the child will be taught to manipulate 4 variables: spiritual proximity, temporal proximity or duration, degree of certain, degree of support. These are all the step 3. Step 4, developing coping thoughts. ಭಾವನೆಗಳನ್ನು ಅಥವಾ ಆಲೋಚನೆಗಳನ್ನು ಡೆವಲಪ್ ಮಾಡ್ತಕ್ಕಂಥಕ್ಕೆ ಸಹಕಾರ ಮಾಡ್ತಕ್ಕಂಥ. The child should develop 1 or 2 coping thoughts as she or he gets ready to visualize each new cell in the hierarchy. These are all the stress regulation therapy.